ಈ ವೆಬ್ ಸೀರೀಸ್ ನೋಡ್ಬೇಕಾ ನೀವು? ಹಾಗಾದ್ರೆ ಒಂದು ಜಂಡು ಬಾಂಬ್ ಖರೀದಿ ಮಾಡಿ, ಇಲ್ಲಾಂದ್ರೆ ತಲೆ ತುಂಬಾ ನೀರಾಗುತ್ತೆ. ವಿಜಯ್ ರಾಘವೇಂದ್ರ ಅವರ ವೆಬ್ ಸೀರೀಸ್ ರಾಕ್ಷಸ ನೋಡಿದೆ, ನನಗೇನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಈ ವೆಬ್ ಸೀರೀಸ್ ಅದೇ ರೆಗ್ಯುಲರ್ ಎಲಿಮಿನೆಂಟ್ಸ್ ಗೆ, ರೆಗ್ಯುಲರ್ ಸ್ಟೋರಿ, ಡ್ರಾಮಾ, ಬೋರಿಂಗ್ ನರೇಷನ್, ಟೈಮ್ ಪಾಸಿಗಾಗಿ ಈ ರಾಕ್ಷಸ ಚಿತ್ರ ಖಂಡಿತ ನೋಡಬಹುದು. ಈ ವೆಬ್ ಸೀರೀಸ್ ಸಿನಿಮಾದ ಕತೆ ಏನಪ್ಪಾ ಅಂದ್ರೆ, ಸಾಕಷ್ಟು ಜನ ಈ ಊರಿನಲ್ಲಿ ಸತ್ತು ಹೋಗ್ತಾ ಇರ್ತಾರೆ. ಯಾರು ಮಾಡ್ತಾರೆ ಇದರೆಲ್ಲ? ಇದು ಬರೀ ಪ್ರಾಣಿಗಳ ದಾಳಿನ, ಅಥವಾ ಯಾವುದೋ ಮಾನವ ರಾಕ್ಷಸನ ಕೆಲಸನ, ಅಥವಾ ಈ ಉತ್ತರ ಕರ್ನಾಟಕ ಜನ ನಂಬೋ ಯಾವ್ದಾದ್ರು ಅತಿ ದೊಡ್ಡ ಶಕ್ತಿನ? ಇದನ್ನ ತಿಳ್ಕೊಬೇಕಂದ್ರೆ ನೀವು ವೆಬ್ ಸೀರೀಸ್ ನೋಡ್ಲೇಬೇಕು. ಒಂದು 7 ಎಪಿಸೋಡ್ ಇದೆ. ಒಂದು ಎಪಿಸೋಡ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಉಳಿಕಿದ್ದು ಎಪಿಸೋಡ್ ಹೇಗಿರುತ್ತೆ ಅಂದ್ರೆ, ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋಕೆ 1 ನಿಮಿಷ ಸಾಕು. ಆದ್ರೆ ಈ ಎಪಿ ಸೀರೀಸ್ 5 ನಿಮಿಷ ಟೈಮ್ ತಗೊಳುತ್ತೆ. ಆ ತರ ಇರುತ್ತೆ ಈ ರಾಕ್ಷಸ ಎಪಿ ಸೀರೀಸ್. ನೀವು ಹೋಗಿ ನೋಡಿ, ನಿಮಗೆ ಹೇಗೆ ಅನಿಸಿತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾದ ರಿವ್ಯೂ ಬರುತ್ತೆ. ನಮ್ಮ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು.